ಸರ್, ವ್ಯಕ್ತಿಗಿಂತ ಪಕ್ಷ ಮುಖ್ಯ ಅಂತ ಹೇಳಿದ್ರೆ ನಿಜ. ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಪಕ್ಷದ ವಿರುದ್ಧ ಯಾವತ್ತೂ ಮಾತಾಡಲಿಲ್ಲ ಸರ್. ಅವ್ರು ಮಾತಾಡಿದ ಒಂದು ಕುಟುಂಬದ ವಿರುದ್ಧ ಮಾತ್ರ. ಬಸನಗೌಡ ಪಾಟೀಲ್ ಅವ್ರು ಯತ್ನಾಳ್ ಅವ್ರಿಗೆ 4 ಜನ ಗೆಲ್ಸೋ ಅರ್ಹತೆ ಇದೆಯಲ್ವಾ ನಂಗೆ ಗೊತ್ತಿಲ್ಲ. ಖಂಡಿತವಾಗ್ಲೂ 4 ಜನ ಆರಾಮ್ಸಿ ಸೋಲಿಸ್ತಾರೆ. ಒಂದು ನಿಮಿಷ, ನನಗೆ ಅವರು ಆತ್ಮೀಯ ಸ್ನೇಹಿತರು. ಅವರು ಬಹಳ ಚೆನ್ನಾಗಿದ್ವಿ. ನಾನು ಅವರು ಬಹಳಷ್ಟು ಚೆನ್ನಾಗಿದ್ವಿ. ಬಹಳಷ್ಟು ಹೇಳಿದ್ವಿ ಬೇಡ. ಹಂಗಾರೆ ಯಡಿಯೂರಪ್ಪನವರು ಕುಟುಂಬನ, ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ ಪಾದಯಾತ್ರೆಗಳು, ಹೋರಾಟಗಳು, ಸಂಘರ್ಷ ಮಾಡಿ ಪಕ್ಷವನ್ನು ಕಟ್ಟಿದ್ರು. ಅದೇ ನೀವು ವ್ಯಕ್ತಿ ವಿರುದ್ಧ ಅಲ್ಲ, ಪಕ್ಷ ವಿರುದ್ಧ, ಯಡಿಯೂರಪ್ಪನವ್ರ ವಿರುದ್ಧ ಮಾತಾಡೋದೇ, ಬಿಜೆಪಿ ವಿರುದ್ಧ ಮಾತಾಡೋದೇ. ವಿಜೇಂದ್ರ ಯಾರು ರಾಜ್ಯದ ಅಧ್ಯಕ್ಷರು, ವಿಜೇಂದ್ರ ರಾಜ್ಯದ ಅಧ್ಯಕ್ಷರು ವ್ಯಕ್ತಿ ಆಗ್ತಿದ್ರು. ನಾನು ಹೇಳೋದು, ನಿಮಗೆ ಅವಕಾಶ ಕೊಟ್ಟರೆ ಬಹಳ ಒಳ್ಳೇದು. ನಿಮಗೆ ಕೊಡ್ಲಿಲ್ಲ ಅಂದ ತಕ್ಷಣ, ಇದೇ ಹಿಂದೆ ಈ ಸರ್ಕಾರ, ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ, JDS ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಪತನ ಆಗೋ ಸಂದರ್ಭ ನಾವು ಯತ್ನಾಳ್ ಒಟ್ಟಿಗೆ ಇದ್ವಿ. ನಾವೆಲ್ಲ ಯಡಿಯೂರಪ್ಪನವ್ರ ನಾಯಕತ್ವದಲ್ಲಿ. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರು ಹಾಡಿ ಹೊಗಳ್ತಾ ಇದ್ರು. ಹಿಂದಿಯವರು ಉಚ್ಚಾಟನೆ, ಭಾರತೀಯ ಜನತಾ ಪಾರ್ಟಿ ಉಚ್ಚಾಟನೆ ಕರೆತೆ ಅಂತ ಯಡಿಯೂರಪ್ಪನವ್ರೆ. ನಾವೇ ಹೋಗಿದ್ವಿ, ಜಗದೀಶ್ ಶೆಟ್ಟರ್ ಎಲ್ಲರ ಹತ್ರಲ್ಲೂ ಕರೆತರಕ್ಕೆ ನಾವೇ ಹೋಗಿದ್ವಿ. ಯಡಿಯೂರಪ್ಪನವ್ರು ಯಾವತ್ತೂ ಆ ವ್ಯಕ್ತಿಯನ್ನು ದ್ವೇಷ ಮಾಡಿಲ್ಲ. ಅವ್ರನ್ನ ಮಂತ್ರಿ ಮಾಡಲಿಲ್ಲ ಅಂತ ಒಂದೇ ಕಾರಣಕ್ಕೆ ಅನಗತ್ಯವಾಗಿ ಯಡಿಯೂರಪ್ಪನವ್ರ ವಿರುದ್ಧ, ವಿಜೇಂದ್ರ ವಿರುದ್ಧ. ನಾನು ಹೇಳೋದು, ವಿಜೇಂದ್ರ ಅಧ್ಯಕ್ಷ ಮಾಡಿದ್ಯಾರು? ಯಡಿಯೂರಪ್ಪ ಅಲ್ಲ, ನಾವೇ ಯಾರು ಅಲ್ಲ, ಹೈಕಮಾಂಡ್, ನಮ್ಮ ರಾಷ್ಟ್ರೀಯ ನಾಯಕರು ವರಿಷ್ಠರು ಮಾಡಿದ್ರೆ ಅದು ಒಪ್ಪಿಗೆಬೇಕಲ್ಲ. ಅಂದ್ರೆ ನಿಮ್ಮನ್ನು ಮಾಡಿ ಎಲ್ಲರೂ ಒಪ್ಪಿಗೆಬೇಕು, ಬೇರೆ ಮಾಡಿ ಒಪ್ಪಿಗೆನಕ್ಕಾಗಲ್ಲ, ಒಪ್ಕೊಳ್ಳೇಬೇಕು. ತಾಳ್ಮೆ ಇರ್ಬೇಕು. ಅದಕ್ಕೆ ತಾಳಿದವನು ಬಾಳೆಯನು. ನಾನು ಹೇಳೋದು, ಸಚಿವ ಸ್ಥಾನಕ್ಕೆ ನಮಗೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿತ್ತು. ಕಾಂಗ್ರೆಸ್ JDS ಸಮ್ಮಿಶ್ರ ಸರ್ಕಾರದಲ್ಲಿ ಅನುದಾನ ಸಿಗ್ತಾ ಇರಲಿಲ್ಲ, ಆ ರೀತಿ ಅಭಿವೃದ್ಧಿ ಆಗ್ತಾ ಇರಲಿಲ್ಲ. ಅದೇ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾದ್ಮೇಲೆ ನಮಗೆ ಗೌರವ ಬಂತು, ಶಾಸಕ ಸ್ಥಾನಕ್ಕೆ ಅಭಿವೃದ್ಧಿ ಆಯಿತು. ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಿತ್ತು. ಸ್ವಾಭಿಮಾನವನ್ನು ಉಳಿಸ್ಕೊಂಡ್ವಿ ನಾವು. ಜನರ ಮುಂದೆ ಇವತ್ತು ನಾವು ಹೋಗ್ತೀವಿ, ಗಂಟಾ ವಿಷಯ ಅಂದರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಇವತ್ತು 138 ಕಾಂಗ್ರೆಸ್ ಸರ್ಕಾರ ಸೀಟ್ ತೆಗೆದಿದೆ. ಅವ್ರು ಜನರ ಮುಂದೆ ಹೋಗೋಕ್ಕಾಗ್ತಲ್ಲ, ಸುಳ್ಳಿನ ಭರವಸೆಗಳು, ಹಣ ಬಿಡುಗಡೆ ಮಾಡೋಕ್ಕಾಗ್ತಲ್ಲ, ಅಭಿವೃದ್ಧಿ ಇಲ್ಲ. ಹಾಗಾಗಿ ಅವ್ರು ಅರ್ಥ ಮಾಡ್ಕೊಳ್ಬೇಕಾಯ್ತು. ಯಡಿಯೂರಪ್ಪ ಪಾದಯಾತ್ರೆಗಳು, ಸಂಘರ್ಷ, ಹೋರಾಟ, ಈ ದೇಶಕ್ಕೆ ಹೆಂಗೆ ಹೋರಾಟ ಮಾಡಿ ಸ್ವತಂತ್ರ ಬಂತು, ಹಂಗೆ ಈ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಹೆಬ್ಬಾಗಿಲು ತೆಗೆದದ್ದು ಭಾರತೀಯ ಜನತಾ ಪಾರ್ಟಿಗೆ ಯಡಿಯೂರಪ್ಪನಂತ ದೈತ್ಯ ಶಕ್ತಿ. ಹಾಗಾಗಿ ಯಡಿಯೂರಪ್ಪನ ಟೀಕೆ ಮಾಡಿದ್ರೆ ಒಂದೇ, ಬಿಜೆಪಿ ಟೀಕೆ ಮಾಡಿದ್ರೆ ಕುಟುಂಬ ಅಲ್ಲ. ಯಡಿಯೂರಪ್ಪ ಕುಟುಂಬದ ಆಸ್ತಿ ಅಲ್ಲ, ಈ ರಾಜ್ಯದ ಜನರ ಆಸ್ತಿ, ಭಾರತೀಯ ಜನತಾ ಪಾರ್ಟಿ ಆಸ್ತಿ ಅಲ್ಲ. ವಿಜೇಂದ್ರ ಯಾರು? ರಾಜ್ಯದ ಅಧ್ಯಕ್ಷರು. ಅವ್ರನ್ನ ಟೀಕೆ ಮಾಡ್ಬೇಕಾಯ್ತು. ಅವ್ನ ಅದೇ ಯತ್ನಾಳ್ ರಾಜ್ಯದ ಅಧ್ಯಕ್ಷ ಮಾಡಿದ ಇವ್ರು ಒಪ್ಕೊಂತಿರ್ಲಿಲ್ಲ, ವಿಜೇಂದ್ರ ಒಪ್ಕೊಳ್ತಾರೆ, ನಾವು ಒಪ್ಕೊಳ್ತಿದ್ವಿ. ನಾವಿಡ ಅನಗತ್ಯ ರಾಜ್ಯಾಧ್ಯಕ್ಷರಾದ್ರೆ ಒಪ್ಕೋತೀರಾ? ಈಗ ಪಕ್ಷದ ಹೊರಗಡೆ ಇದಾರೆ, ಅವತ್ತಾಗಿದ್ರಿ ಅನಗತ್ಯವಾಗಿ ಮಾತಾಡ್ಬೋದು. ನಾನೇನು ಒಳ್ಳೆ ಸ್ನೇಹಿತರವರು, ನಾವು ಬಹಳ ಆತ್ಮೀಯರೇ, ಪ್ರಶ್ನೆ ಇಲ್ಲ, ನಾವೆಲ್ಲ ಚೆನ್ನಾಗೇ ಇದ್ವಿ. ಅನಿವಾರ್ಯವಾಗಿ ಯಡಿಯೂರಪ್ಪನವ್ರ ವಿರುದ್ಧ, ವಿಜೇಂದ್ರ ವಿರುದ್ಧ ಮಾತಾಡಿ, ಪಕ್ಷ ವಿರುದ್ಧ ಮಾತಾಡಿದಾಗ, ವರಿಷ್ಠ ವಿರುದ್ಧ ಮಾತಾಡಿದಾಗ, ಹಂಗೆ ನಾವು ದೂರ ಆದ್ವಿ ಅಷ್ಟೇ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.